ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕಾಗಿ ಟಿಕೆಟ್ ಫೈಟ್ ಜೋರಾಗ್ತಾ ಇದೆ. ಅತ್ತ ಸಾಂಕೇತಿಕವಾಗಿ ಸಮರ್ಥ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಮುಸ್ಲಿಮರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸಮರ್ಥ್ಗೆ ಟಿಕೆಟ್ ನೀಡಿದ್ದೇ ಆದರೆ ಸೋಲು ಖಚಿತ ಅಂತ ಇದ್ದಾರೆ. ನಾಮಪತ್ರ ಸಲ್ಲಿಕೆಯ ವೇಳೆ ಮುಸ್ಲಿಂ ಮುಖಂಡರ ವಾರ್ನಿಂಗ್ ಇದು ಸಿಕ್ಕಿರುವಂತದ್ದು. ಅಲ್ಪಸಂಖ್ಯಾತರ ಮುಖಂಡ ಸಾದಿಕ್ ಪೈಲ್ವಾನ್ ರಿಂದ ಎಚ್ಚರಿಕೆ ಈಗ ಸಿಕ್ಕಿರುವಂತದ್ದು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸ್ತೀವಿ, ನಮಗೆ ಟಿಕೆಟ್ ಸಿಗಲೇಬೇಕು, ಸಿಗುತ್ತೆ ಅಂತ ಹೇಳಿ ವಿಶ್ವಾಸ ಇದೆ ಅಂತ ಹೇಳಿ ಇದೀಗ ಸಾದಿಕ್ ಹೇಳಿದ್ದಾರೆ. ಮತ್ತೊಂದು ಕಡೆ ಸುಭಾನ್ ಖಾನ್ ಎಂಬುವರಿಂದಲೂ ಕೂಡ ನಾಮಪತ್ರ ಸಲ್ಲಿಕೆ ಆಗಿದೆ. ಕಾಂಗ್ರೆಸ್ ಸೋಲಿಸ್ತೀವಿ ಅಂತ ಹೇಳಿರುವಂತದ್ದು ಸುಭಾನ್ ಖಾನ್. ಹಾಗಾಗಿ ಇಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಕುಟುಂಬ ರಾಜಕಾರಣ ಬೇಡ, ಇದು ಎಲ್ಲಾ ಒಂದು ಅಲ್ಪಸಂಖ್ಯಾತರಿಗೂ ಕೂಡ ಟಿಕೆಟ್ ಕೊಡಬೇಕು, ಅವ್ರಿಗೂ ಕೂಡ ಅವಕಾಶ ಸಿಗಬೇಕು ಅನ್ನುವಂಥದ್ದು ಚರ್ಚೆ ಆಗ್ತಾ ಇತ್ತು. ಇದರ ನಡುವೆ ಈಗ ಸಿಕ್ಕಿರುವಂತ ಒಂದು ವಾರ್ನಿಂಗ್ ನೋಡಿ. ಸಮರ್ಥ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ಇದೀಗ ಅವ್ರಿಗೂ ಕೂಡ ವಾರ್ನಿಂಗ್ ಸಿಕ್ಕಿದೆ. ಅದರಲ್ಲೂ ಕೂಡ ಮುಸ್ಲಿಮರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಮರ್ಥ್ಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಸೋಲು ಖಚಿತ ಅಂತ ಹೇಳಿ ವಾರ್ನ್ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆಯ ವೇಳೆ ಮುಸ್ಲಿಂ ಮುಖಂಡರ ವಾರ್ನಿಂಗ್. ಕಾರಣ ಏನು ಅಂತಂದ್ರೆ, ಇಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಬದುಕಿರುವಂತಹ ಸಂದರ್ಭದಲ್ಲಿ ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಮುಸ್ಲಿಮರಿದ್ದಾರೆ. ಹಾಗಾಗಿ ಮುಸ್ಲಿಮರ ವೋಟ್ ಇಲ್ಲಿ ಜಾಸ್ತಿ ಸಿಗುತ್ತೆ. ಮುಸ್ಲಿಮರಿಗೆ ಇಲ್ಲಿ ಒಬ್ಬರಿಗೆ ಅವಕಾಶವನ್ನ ಕೊಟ್ಟು ಒಮ್ಮೆ ಆದ್ರೂ ಟಿಕೆಟ್ ಕೊಟ್ಟು ಅವ್ರಿಗೂ ಕೂಡ ಗೆಲ್ಲಿಸಬೇಕು, ಅವ್ರಿಗೂ ಕೂಡ ಅವಕಾಶ ಕೊಡಬೇಕು ಅಂತ ಹೇಳಿ ಅವ್ರು ಮಾತು ಕೊಟ್ಟಿದ್ರಂತೆ. ಆ ರೀತಿಯಾಗಿ ಇವ್ರು ಹೇಳ್ತಾ ಇರುವಂಥದ್ದು, ಆ ರೀತಿಯಾಗಿ ಇವರು ಚರ್ಚೆ ಮಾಡ್ತಾರೆ. ಆದ್ರೆ ಆ ರೀತಿ ಏನು ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಇದರ ಬೆನ್ನಲ್ಲೇ ಈಗ ಈ ರೀತಿಯಾಗಿ ಒಂದು ವಾರ್ನಿಂಗ್ ಕೂಡ ಸಿಕ್ಕಿದೆ. ಸಮರ್ಥ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರು ಕೊಟ್ಟಿರುವಂತಹ ವಾರ್ನಿಂಗ್, ಅಕಸ್ಮಾತ್ ನೀವು ಕುಟುಂಬ ರಾಜಕಾರಣ ಹೀಗೆ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಸೋಲು 100% ಖಚಿತ, ಕನ್ಫರ್ಮ್ ಅನ್ನುವಂಥದ್ದು ಇಲ್ಲಿ ಹೇಳಲಾಗ್ತಿದೆ.